ರೈತರಿಗೆ ಪಂಪ್ ಮೋಟಾರು ಸಾಮಗ್ರಿಗಳ ವಿತರಣೆ. ಚಿಂತಾಮಣಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಕರ್ನಾಟಕ ಆದಿಜಾಂಬವ ಭೋವಿ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆದ ಕೊಳವೆ ಬಾವಿಗಳಿಗೆ ಪಂಪ್, ಮೋಟಾರು ಮತ್ತು ಇತರೆ ಸಾಮಗ್ರಿಗಳನ್ನು 13 ಜನವರಿ ರೈತ ಫಲಾನುಭವಿಗಳಿಗೆ ಬುಧವಾರ ವಿತರಿಸಲಾಯಿತು. ನಗರದ ಪಾಲಿಟೆಕ್ನಿಕ್ ಹಿಂಭಾಗದ ಮೈದಾನದಲ್ಲಿ ತಾಲ್ಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪರಿಕರಗಳ ವಿತರಣೆ ಮಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ 8, ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ 2, ಭೋವಿ ಅಭಿವೃದ್ಧಿ ನಿಗಮದಿಂದ 3 ಸೇರಿ 13 ಜನರಿಗೆ ಫಲಾನುಭವಿಗಳಿಗೆ 2022 ರಿಂದ 23ನೇ ಸಾಲಿನ ಕೊಳವೆಬಾವಿ ಕೊರೆದಿರುವವರಿಗೆ ಪಂಪು, ಮೋಟಾರ್ ಹಾಗೂ ಕೇಬಲ್ ಅನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ನಿರ್ದೇಶನದ ಮೇರೆಗೆ ವಿತರಣೆ ಮಾಡಲಾಗಿದೆ. ರೈತರು ಇದನ್ನು ಸದುಪಯೋಗ ಪಡೆದುಕೊಂಡು ಜೀವನದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿ ಎಂದು ಶುಭ ಹಾರೈಸಿದರು. 13 ಜನರಿಗೆ ಫಲಾನುಭವಿಗಳಿಗೆ ಕೊಳವೆಬಾವಿ ಕೊರೆಯುವುದು, ಪಂಪ್ ಮತ್ತು ಮೋಟಾರು ವೆಚ್ಚ, ಜಿಎ ಪೈಪುಗಳು, ಕೇಬಲ್, ಗೇಟ್ ವಾಲ್ ಮತ್ತಿತರ ಪೂರಕ ಸಾಮಗ್ರಿಗಳ ವೆಚ್ಚ, ಜಿಎಸ್ಟಿ ಸೇರಿ ಫಲಾನುಭವಿಗಳಿಗೆ ವಿತರಿಸಲಾಗಿದೆ. ಅಂಬೇಡ್ಕರ್ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಮಂಜನಕುಮಾರ್, ತಾಲ್ಲೂಕು ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಕೆ, ನಿಗಮದ ಜಿಲ್ಲಾ ಮಟ್ಟದ ಅಧಿಕಾರಿ ಸೇರಿದಂತೆ ಫಲಾನುಭವಿರಾದ ದ್ಯಾವಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದನೂ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬರೆದಿರ್ತಕ್ಕಂಥ ಕೊಳವೆ ಬಾವಿಗಳಿಗೆ ರೈತ ಫಲಾನುಭವಿಗಳಿಗೆ ಅವರ ಡೆಪ್ತ್ಗೆ ಅನುಸಾರವಾಗಿ, ಅಂದರೆ ಎಷ್ಟು ಅಡಿ ಆಳ ಇಳಿದಿದೆ ಅನ್ನೋದರ ಅನುಸಾರವಾಗಿ ಪಂಪು, ಮೋಟ್ರನ್ನ ಮತ್ತು ಪೈಪ್ಗಳನ್ನು, ಪ್ಯಾನಲ್ ಬೋರ್ಡನ್ನು ವಿತರಣೆ ಮಾಡೋದಕ್ಕೆ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರು, ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನನಗೆ ನೀಡಿರುವ ನಿರ್ದೇಶನದಂತೆ ಅವರ ಅನುಪಸ್ಥಿತಿಯಲ್ಲಿ ನಾನು ಈ ಪಂಪ್ ಮೋಟರ್ಗಳನ್ನು ರೈತ ಫಲಾನುಭವಿಗಳಿಗೆ ವಿತರಣೆ ಮಾಡ್ತಾ ಇದ್ದೀನಿ. ಭೋವಿ ಅಭಿವೃದ್ಧಿ ನಿಗಮದಿಂದ 3 ಜನ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ 8 ಜನ ಮತ್ತು ಆದಿಜಾಂಬವ ಇವರಿಗೆ 2 ಜನ, ಇಷ್ಟು ಫಲಾನುಭವಿಗಳಿಗೆ ಒಟ್ಟು 13 ಜನ ಫಲಾನುಭವಿಗಳಿಗೆ ಇವತ್ತು ಪಂಪ್ ಮೋಟರನ್ನು ವಿತರಣೆ ಮಾಡಿದ್ದೀವಿ. ಇದೊಂದು ಒಳ್ಳೆ ಕಾರ್ಯ. ಏನು ಅಂತಂದರೆ, ಬಡವರು ಜಮೀನು ಇಟ್ಕೊಂಡಿರ್ತಾರೆ. ಆದಿ ಅನಾಥ ಕಾಲದಿಂದ ತುರ್ತಕ್ಕೆ ಒಳಗಾಗಿರ್ತಕ್ಕಂಥವ್ರು ಜಮೀನು ಏನೋ ಒಂದು 2 ಎಕರೆ 3 ಎಕರೆ ಜಮೀನು ಇಟ್ಕೊಂಡು ಅವರಿಗೆ ಯಾವುದೇ ನೀರಾವರಿ ಸೌಲಭ್ಯ ಇರೋದಿಲ್ಲ. ಅಂತಹ ಸೌಲಭ್ಯ ವಂಚಿತ ಆಗಿರ್ತಕ್ಕಂಥವ್ರಿಗೆ ಇವತ್ತು ಸರ್ಕಾರದ ವತಿಯಿಂದ ಈ ಪಂಪು ಮೋಟರನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅವರು ಬಾಳಲ್ಲಿ ಒಂದು ಬೆಳಕಾಗಲಿ, ಒಂದು ಒಳ್ಳೆ ಆಶಾಭಾವನೆ ಮೂಡಲಿ. ಅವರು ಏನು ಇದುವರೆಗೂ ಕೂಲಿ ಮಾಡ್ತಾ ಇದ್ರು ಎಲ್ಲ ಬೇರೆಯವ್ರ ಜಮೀನುಗಳಲ್ಲಿ ಹೋಗಿ, ಅಂಥವ್ರು ತನ್ನ ಜಮೀನಲ್ಲಿ ದುಡಿತಕ್ಕಂಥ ಒಂದು ಶಕ್ತಿ ಅವ್ರಿಗೆ ತುಂಬಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ತಾ, ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಹೇಳ್ತಾ, ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರು ಒಂದು ನಿರ್ದೇಶನದಂತೆ ನಾನು ಈ ಕೆಲಸವನ್ನು ಇವತ್ತು ಮಾಡಿದ್ದೀನಿ.